ಸಸ್ಯಗಳು ಎಲ್ಲಾ ಜೀವಿಗಳಂತೆ ಅವುಗಳ ಬೆಳವಣಿಗೆ, ಆರೋಗ್ಯ ಮತ್ತು ಒಟ್ಟಾರೆ ಯೋಗಕ್ಷೇಮದ ಮೇಲೆ ಪರಿಣಾಮ ಬೀರುವ ವಿವಿಧ ಸಮಸ್ಯೆಗಳನ್ನು ಎದುರಿಸಬಹುದು. ಸಸ್ಯಗಳಲ್ಲಿನ ಕೆಲವು ಸಾಮಾನ್ಯ ಸಮಸ್ಯೆಗಳು: 1. ಕೀಟಗಳು, ಹುಳಗಳು, ನೆಮಟೋಡ್ಗಳು ಮತ್ತು ಇತರ ಕೀಟಗಳು ಎಲೆಗಳು, ಕಾಂಡಗಳು, ಬೇರುಗಳು ಅಥವಾ ಹಣ್ಣುಗಳನ್ನು ತಿನ್ನುವ ಮೂಲಕ ಸಸ್ಯಗಳನ್ನು ಹಾನಿಗೊಳಿಸುತ್ತವೆ. ಅವು ವಿಲ್ಟಿಂಗ್, ಹಳದಿ ಎಲೆಗಳಲ್ಲಿ ರಂಧ್ರಗಳನ್ನು ಉಂಟುಮಾಡಬಹುದು ಮತ್ತು ಒಟ್ಟಾರೆಯಾಗಿ ಸಸ್ಯವನ್ನು ದುರ್ಬಲಗೊಳಿಸಬಹುದು. 2. ರೋಗಗಳು, ಫಂಗಲ್, ಬ್ಯಾಕ್ಟೀರಿಯಾ ಮತ್ತು ವೈರಲ್ ಸೋಂಕುಗಳು ಸಸ್ಯಗಳ ಮೇಲೆ ಪರಿಣಾಮ ಬೀರಬಹುದು. ಎಲೆಗಳ ಮೇಲೆ ಕಲೆಗಳು, ಕೊಳೆಯುವಿಕೆ, ವಿಲ್ಟಿಂಗ್ ಅಥವಾ ಅಸಹಜ ಬೆಳವಣಿಗೆಯಂತಹ ರೋಗಲಕ್ಷಣಗಳನ್ನು ಉಂಟುಮಾಡಬಹುದು. ರೋಗಗಳು ವೇಗವಾಗಿ ಹರಡಬಹುದು ಮತ್ತು ಸಸ್ಯದ ಗಮನಾರ್ಹ ಹಾನಿ ಅಥವಾ ಸಾವಿಗೆ ಕಾರಣವಾಗಬಹುದು. 3. ಪೋಷಕಾಂಶಗಳ ಕೊರತೆಗಳು, ಸಾರಜನಕ, ರಂಜಕ, ಪೊಟ್ಯಾಸಿಯಂ, ಕಬ್ಬಿಣ, ಮೆಗ್ನೀಸಿಯಂ ಅಥವಾ ಇತರವುಗಳಂತಹ ಅಗತ್ಯ ಪೋಷಕಾಂಶಗಳ ಕೊರತೆಯು ಬೆಳವಣಿಗೆಯನ್ನು ಕುಂಠಿತಗೊಳಿಸಬಹುದು, ಎಲೆಗಳ ಬಣ್ಣಕ್ಕೆ ಕಾರಣವಾಗಬಹುದು ಅಥವಾ ಕಳಪೆ ಹಣ್ಣು, ಹೂವಿನ ಬೆಳವಣಿಗೆಗೆ ಕಾರಣವಾಗಬಹುದು. 4. ಅತಿಯಾದ ನೀರು ಹಾಕುವುದು ಅಥವಾ ನೀರು ಹಾಕುವುದು, ಅಸಮರ್ಪಕ ನೀರು ಹಾಕುವುದು ಬೇರು ಕೊಳೆತಕ್ಕೆ ಕಾರಣವಾಗಬಹುದು. ಅತಿಯಾಗಿ ನೀರು ಹಾಕುವ ಸಂದರ್ಭದಲ್ಲಿ ಅಥವಾ ನಿರ್ಜಲೀಕರಣಕ್ಕೆ ನೀರಿನೊಳಗೆ ಇದ್ದರೆ ಇವೆರಡೂ ಸಸ್ಯದ ಆರೋಗ್ಯಕ್ಕೆ ಹಾನಿಯಾಗಬಹುದು. 5. ಪರಿಸರದ ಒತ್ತಡ, ವಿಪರೀತ ತಾಪಮಾನ, ಶಾಖ ಅಥವಾ ಶೀತ, ಬರ, ಅತಿಯಾದ ಸೂರ್ಯನ ಬೆಳಕು, ಹೆಚ್ಚಿನ ಗಾಳಿ ಅಥವಾ ಕಳಪೆ ಮಣ್ಣಿನ ಪರಿಸ್ಥಿತಿಗಳಿಂದಾಗಿ ಸಸ್ಯಗಳು ಒತ್ತಡದಿಂದ ಬಳಲುತ್ತವೆ. ಈ ಒತ್ತಡವು ಸಸ್ಯಗಳನ್ನು ದುರ್ಬಲಗೊಳಿಸುತ್ತದೆ ಮತ್ತು ರೋಗಗಳು ಮತ್ತು ಕೀಟಗಳಿಗೆ ಹೆಚ್ಚು ಒಳಗಾಗುವಂತೆ ಮಾಡುತ್ತದೆ. 6. ಕಳೆಗಳು, ಆಕ್ರಮಣಕಾರಿ ಸಸ್ಯಗಳು ಅಥವಾ ಕಳೆಗಳಿಂದ ಪೈಪೋಟಿ ಸಸ್ಯಗಳ ಪೋಷಕಾಂಶಗಳು ನೀರು ಮತ್ತು ಸೂರ್ಯನ ಬೆಳಕನ್ನು ಕಸಿದುಕೊಳ್ಳಬಹುದು, ಅವುಗಳ ಬೆಳವಣಿಗೆಗೆ ಅಡ್ಡಿಯಾಗಬಹುದು. 7. ದೈಹಿಕ ಹಾನಿ, ಮಾನವರು, ಪ್ರಾಣಿಗಳು, ಹವಾಮಾನ ಘಟನೆಗಳು, ಆಲಿಕಲ್ಲು ಅಥವಾ ಬಿರುಗಾಳಿಗಳು ಅಥವಾ ಕಸಿ ಅಥವಾ ಸಮರುವಿಕೆಯನ್ನು ಸಮಯದಲ್ಲಿ ಅಸಮರ್ಪಕ ನಿರ್ವಹಣೆಯಿಂದ ಉಂಟಾಗುವ ಹಾನಿ ಸಸ್ಯಗಳಿಗೆ ಹಾನಿ ಮಾಡುತ್ತದೆ. 8. ಮಣ್ಣಿನ ಸಮಸ್ಯೆಗಳು, ಕಳಪೆ ಮಣ್ಣಿನ ಗುಣಮಟ್ಟ, ಕಾಂಪ್ಯಾಕ್ಟ್ ಮಣ್ಣು, ಅಸಮತೋಲನ ಅಥವಾ ಜೀವಾಣುಗಳ ಉಪಸ್ಥಿತಿಯು ಸಸ್ಯದ ಆರೋಗ್ಯ ಮತ್ತು ಬೆಳವಣಿಗೆಯ ಮೇಲೆ ಪರಿಣಾಮ ಬೀರಬಹುದು. 9. ಜೆನೆಟಿಕ್ ಡಿಸಾರ್ಡರ್ಸ್, ಕೆಲವು ಸಸ್ಯಗಳು ತಮ್ಮ ಬೆಳವಣಿಗೆಯ ಮಾದರಿಗಳ ಮೇಲೆ ಪರಿಣಾಮ ಬೀರುವ ಆನುವಂಶಿಕ ಅಸ್ವಸ್ಥತೆಗಳು ಅಥವಾ ರೂಪಾಂತರಗಳಿಂದ ಬಳಲುತ್ತವೆ, ಅವುಗಳು ರೋಗಗಳು ಅಥವಾ ಪರಿಸರದ ಒತ್ತಡಗಳಿಗೆ ಹೆಚ್ಚು ಒಳಗಾಗುತ್ತವೆ. 10. ರಾಸಾಯನಿಕ ಮಾನ್ಯತೆ, ಕೀಟನಾಶಕಗಳು, ಸಸ್ಯನಾಶಕಗಳು ಅಥವಾ ಮಾಲಿನ್ಯಕಾರಕಗಳು ಸೇರಿದಂತೆ ಹಾನಿಕಾರಕ ರಾಸಾಯನಿಕಗಳಿಗೆ ಒಡ್ಡಿಕೊಳ್ಳುವುದರಿಂದ ಸಸ್ಯದ ಆರೋಗ್ಯದ ಮೇಲೆ ಋಣಾತ್ಮಕ ಪರಿಣಾಮ ಬೀರಬಹುದು.